ಮರ್ಕಂ ಪಂಚಾಯತ್ನಲ್ಲಿ ತಾವು ಬಂದಿದ್ದೀರಿ. ಯಾಕಂದರೆ ರೈತರಿಗೆ ಟ್ರೈನಿಂಗ್ ಮಾಡೋದು, ಅವರಿಗೆ ಎಲ್ಲ ಗೊತ್ತಾಗೋದು ಅದು ತುಂಬ ಮುಖ್ಯ ಇದೆ. ಅದರ ಸಲುವಾಗಿ ನಾನು ಎಲ್ಲ ಡಿಪಾರ್ಟ್ಮೆಂಟ್ಗೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಲಿ ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಆಗಲಿ, ಫಸ್ಟ್ ನೀವು ಎಲ್ಲ ವಿಲೇಜಸ್ನಲ್ಲಿ ಹೋಗಿ ರೈತರಿಗೆ ಟ್ರೈನಿಂಗ್ ಕೊಡಬೇಕು. ಯಾಕಂದರೆ ಹೊಸ ಹೊಸ ಟೆಕ್ನಾಲಜಿ ಬಂದಿದೆ, ಹೊಸ ಹೊಸ ಸಿಸ್ಟಮ್ ಬಂದಿದೆ, ಅವರು ಒಪ್ಕೊಂಡಿದ್ದಾರೆ. ಇಡೀ ನಮ್ಮ ತಾಲೂಕಿನಲ್ಲಿ 50 ವಿಲೇಜಸ್ ಇದೆ. ಜನವಾಡ ಸರ್ಕಲ್ ಮತ್ತು ಮಾಲೇಗಾಂವ್ ಸರ್ಕಲ್ನಲ್ಲಿ ಅವರೆಲ್ಲ ಕಡೆ ಹೋಗಿ ಕ್ಯಾಂಪ್ ಹಾಕಿ 2 ತಾಸು 4 ತಾಸು ಟ್ರೈನಿಂಗ್ ಕೊಟ್ಟು ಮತ್ತು ರೈತರದ್ದು ಏನೇನು ಸಮಸ್ಯೆ ಇದೆ ಆ ಎಲ್ಲ ಸಮಸ್ಯೆ ಪರಿಹಾರ ಮಾಡಬೇಕು. ಮತ್ತು ನಿಮ್ಮಿಂದ ಆಗಿಲ್ಲ ಅಂದರೂ ನಮಗೆ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ, ಅವ್ರ ಜೊತೆಗೆ ಮತ್ತು ಹೊಸ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಆಗಿದ್ದಾರೆ, ಅವ್ರ ಜೊತೆಗೆ ಚರ್ಚೆ ಮಾಡಿ ನಾವು ಪರಿಹಾರ ಕೊಡಿಸ್ತೀವಿ ಅಂತ ನಾನು ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ದೇನೆ. ಮತ್ತು ಈ ಕಾರ್ಯಕ್ರಮ ಇಲ್ಲಿ ಇಡಬೇಕಂದ್ರೂ ಬಸವರಾಜ್ ಅವ್ರದ್ದು ತುಂಬ ಪ್ರೆಷರ್ ಇತ್ತು. ಇಲ್ಲ ಸರ್ ಮರ್ಕಲ್, ಮತ್ತು ಮರ್ಕಲ್ ಅಂದರೂ ನನಗೆ ನಿಜವಾಗಲೂ ದೇವಸ್ಥಾನದಲ್ಲಿ ಇಲ್ಲೇ ಇದ್ದೇನೆ. ತುಂಬ ಒಂದು ವಿಶ್ವಾಸ ಏನೂ ಗೊತ್ತಿಲ್ಲ, ಅಷ್ಟು ಪ್ರೀತಿ ನನಗೆ ಇಲ್ಲಿ ಎಲ್ಲರೂ ರೈತರು ಆಗಲಿ ಎಲ್ಲ ಇಲ್ಲಿ ಜನ ನನಗೆ ಪ್ರೀತಿ, ವಿಶ್ವಾಸ, ರೆಸ್ಪೆಕ್ಟ್ ಅದೇ ಇಂಪಾರ್ಟೆಂಟ್ ಇದೆ. ಹೊರಗಿಂದ ಒಂದು ಹೊರಗಿಂದ ಒಂದು ಇಲ್ಲ. ಇಲ್ಲಿ ಊರಿನಲ್ಲಿ ಏನಿದೆ ಓಪನ್, ನನಗೆ ಇಷ್ಟು ಪ್ರೀತಿ ಮಾಡ್ತಾರೆ. ಅದ್ರ ಸಲುವಾಗಿ ನಾನು ಮರ್ಕಲ್ ಅಂದ್ರೂ ಕಟ್ಟಿಲ್ಲ, ಫಸ್ಟ್ ಮರ್ಕಲ್ ಫಿಕ್ಸ್ ಮಾಡಿ ಅಂತ ಹೇಳಿದ್ದೇನೆ. ಇವತ್ತು ನಿಜವಾಗಲೂ ರೈತರು ತುಂಬ ಕಷ್ಟದಲ್ಲಿದ್ದಾರೆ. 2-3 ತಿಂಗಳಿಂದ ಅದು ನೀರು ಸುಮ್ಮನೆ ಹೆಸರಿಗೆ ನೀರದು ಎಲ್ಲ ಮುಗ್ದೋಗಿದೆ. ಮೊನ್ನೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಿದ್ದರು ಬೀದರ್ನಲ್ಲಿ. ನಾವು ಅವರಿಗೆಲ್ಲ ಇದ್ರ ಬಗ್ಗೆ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಎಲ್ಲ ತಿಳಿಸಿದ್ದು. ನಮ್ಮ ಬೀದರ್ ಡಿಸ್ಟ್ರಿಕ್ಟು, ಎಸ್ಪೆಷಲಿ ನಮ್ಮ ಬೀದರ್ದು ಈಗ ಅಸೆಂಬ್ಲಿ ಇದೆ 13ರಿಂದ. ಈ ಅಸೆಂಬ್ಲಿನಲ್ಲಿ ತುಂಬ ಸೀರಿಯಸ್, ಸುಮಾರು ಕಡೆ ರೈತರು ಸ್ಟ್ರೈಕ್ ಮಾಡ್ಲತ್ತಾರೆ. ಈಗ ಜಸ್ಟ್ ಇಲ್ಲಿ ಶಂಕರಪ್ಪ ಸಾಹೇಬರು ಕೇಳಿದಾಗ ಅವರೆಲ್ಲ ನಾವು ಇಲ್ಲಿ ನಮ್ಮ ಡಿಸ್ಟ್ರಿಕ್ನಲ್ಲಿ ರೈತರ ಬಗ್ಗೆ ಸುಮಾರು ಡಿಮ್ಯಾಂಡ್ ತಗೊಂಡು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ರೈತರಂದ್ರು ಎಷ್ಟು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಹೇಳೋದು ತುಂಬ. ಈಗ ಅದು ಹಳೆ ಸಿಸ್ಟಮಿಂದ ಅವರೆಲ್ಲ ಹಿಡ್ಕೊಂಡು ಕೂತಿದ್ದಾರೆ.